ಬಾಗೇಪಲ್ಲಿ ತಾಲೂಕಿನ ಪರಗೋಡು ಫ್ಯಾಕ್ಸ್ನ ಒಟ್ಟು 12 ಸ್ಥಾನಗಳ ಪೈಕಿ ಠೇವಣಿದಾರರ ಕ್ಷೇತ್ರದಿಂದ ಹಾಲಿ ಅಧ್ಯಕ್ಷ ಕಾಂಗ್ರೆಸ್ ಬೆಂಬಲಿತ ಎಚ್.ವಿ. ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ 11 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ 9 ನಿರ್ದೇಶಕರ ಸ್ಥಾನಗಳಿಗೆ ಬಿಜೆಪಿ ಬೆಂಬಲಿತರು ಮತ್ತು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬೆಂಬಲಿತರು ಚುನಾಯಿತರಾಗಿದ್ದಾರೆ. ಒಟ್ಟಾರೆ ಬಿಜೆಪಿ ಬೆಂಬಲಿತರು 9 ಮತ್ತು ಕಾಂಗ್ರೆಸ್ 3 ಸ್ಥಾನಗಳನ್ನು ಪಡೆದು ಇದೇ ಮೊದಲ ಬಾರಿಗೆ ಆಡಳಿತ ಮಂಡಳಿ ಬಿಜೆಪಿ ಬೆಂಬಲಿಗರ ಪಾಲಾಗಿದೆ. ಚುನಾಯಿತರಾದವರಲ್ಲಿ ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಟಿ. ನಾರಾಯಣಸ್ವಾಮಿ, ಬಿಎಸ್ ಮಂಜುನಾಥ್, ಡಿಎಸ್ ಮದ್ದಿರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಬಿಸಿಎಂಎ ಕ್ಷೇತ್ರದಿಂದ ನಂಜುಂಡಪ್ಪ, ಬಿಸಿಎಂಬಿ ಕ್ಷೇತ್ರದಿಂದ ಗೋಪಾಲಕೃಷ್ಣ, ಎಸ್ಸಿ ಕ್ಷೇತ್ರದಿಂದ ಎನ್. ಆದಿನಾರಾಯಣ, ಎಸ್ಟಿ ಕ್ಷೇತ್ರದಿಂದ ಬಿ. ಆದಿನಾರಾಯಣಪ್ಪ, ಮಹಿಳಾ ಕ್ಷೇತ್ರದಿಂದ ಸರಸ್ವತಮ್ಮ ಮತ್ತು ಮಂಗಮ್ಮ, ಠೇವಣಿದಾರರ ಕ್ಷೇತ್ರದಿಂದ ಎಚ್.ವಿ. ನಾಗರಾಜ್, ಸಾಲಗಾರರಲ್ಲದ ಕ್ಷೇತ್ರದಿಂದ ಪಿಎನ್. ನರೇಶ್ ಆಯ್ಕೆಯಾಗಿದ್ದಾರೆ. ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ತಾಲೂಕಿನಾದ್ಯಂತ ನಡೆದ ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇತ್ತೀಚೆಗೆ ಪಾಳ್ಯಕೆರೆ, ಸೋಮನಾಥಪುರಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. ಈಗ ಪರಗೋಡು ವಿಎಸ್ಎಸ್ನ ಸೊಸೈಟಿ ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಹಿಡಿತದಲ್ಲಿತ್ತು. ಇದೇ ಮೊದಲ ಬಾರಿಗೆ ಪರಗೋಡು ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ಅವ್ಯವಹಾರ ನಡೆದಿರುವುದರಿಂದ ಬದಲಾವಣೆಯ ಪರ್ವ ಆರಂಭವಾಗಿದೆ. ಜನರು ಬಿಜೆಪಿ ಕಡೆ ವಿಶ್ವಾಸ ತೋರುತ್ತಿದ್ದಾರೆ. ಹಾಗಾಗಿ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಒಟ್ಟು 11 ಸದಸ್ಯರಲ್ಲಿ 9 ಸ್ಥಾನಗಳು ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಸೊಸೈಟಿ ಮೂಲಕ ರೈತರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ತಲುಪಿಸಲಾಗುವುದೆಂದು ತಿಳಿಸಿದರು. ಇಡೀ ಬಾಗೇಪಲ್ಲಿ ತಾಲೂಕಿನಲ್ಲಿ ಎಲ್ಲ ವಿಎಸ್ಎಸ್ಎನ್ ಸೊಸೈಟಿಗಳ ಒಂದು ಚುನಾವಣೆಗಳು ನಡೀತಾ ಇರತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಒಂದು ಪ್ರಕ್ರಿಯೆಯಲ್ಲಿ ಮೊನ್ನೆ ತಾನೇ ಪಾಲಿಕೆರೆಯಲ್ಲಿರ್ಬೋದು, ಸೋಮನಾಥಪುರ ವಿಎಸ್ಎಸ್ ಸೊಸೈಟಿ ಇರ್ಬೋದು, ಇವತ್ತು ಪರಗೋಡು ವಿಎಸ್ಎಸ್ಎನ್ ಸೊಸೈಟಿಯಲ್ಲಿ ಕೂಡ ಅತ್ಯಂತ ಸುಮಾರು 20 ವರ್ಷಗಳಿಂದ ಈ ಒಂದು ಕಾಂಗ್ರೆಸ್ ಒಂದು ನೇತೃತ್ವದಲ್ಲಿ ಈ ಒಂದು ವಿಎಸ್ಎಸ್ಎನ್ ಸೊಸೈಟಿ ಇತ್ತು. ಇವಾಗ ಇಲ್ಲಿರ್ತಕ್ಕಂಥ ಈ ಸೊಸೈಟಿಯಲ್ಲಿರ್ತಕ್ಕಂಥ ಸದಸ್ಯರಿರ್ಬೋದು ಮತ್ತು ಈ ಒಂದು ಭಾಗಕ್ಕೆ ಸೇರಿರ್ತಕ್ಕಂಥ ಎಲ್ಲ ಒಂದು ಸದಸ್ಯರು ಕೂಡ ಅತ್ಯಂತ 20 ವರ್ಷಗಳಿಂದ ಈ ಸೊಸೈಟಿಯಲ್ಲಿ ಏನೇನು ಒಂದು ಅವ್ಯವಹಾರಗಳು, ಅನ್ಯಾಯಗಳು ನಡೆದಿರುವುದರಿಂದ ಎಲ್ಲ ಸೊಸೈಟಿಯ ಸದಸ್ಯರು ಬೇಸತ್ತು ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿರ್ತಕ್ಕಂಥ ಸದಸ್ಯರು ಮತ್ತು LDA ನೇತೃತ್ವದ ಸದಸ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ಸುಮಾರು 11 ಸದಸ್ಯರ ಪೈಕಿ 9 ಸದಸ್ಯರು ನಮ್ಮ ಪಕ್ಷದ ವತಿಯಿಂದ ಗೆದ್ದಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಏನು ಅವ್ಯವಹಾರಗಳು ನಡೆದಿದೆ ಮತ್ತು ಮುಂದೆ ಯಾವುದೇ ರೀತಿಯಾದಂಥದ್ದು ನಡೆದಿರ ಸಾಮಾಜಿಕವಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸೊಸೈಟಿಯಿಂದ ಕೊಡ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ಕೂಡ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಅನುದಾನಗಳಿರ್ಬೋದು ಮತ್ತು ಏನೇನು ಒಂದು ಸಹಾಯ ಪಡಿಬೇಕು ಎಲ್ಲವನ್ನೂ ತಗೊಂಡು ನಮ್ಮ ಸದಸ್ಯರಲ್ಲಿ ಗೆದ್ದಿರ್ತಕ್ಕಂಥ ಸದಸ್ಯರು ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಸದಸ್ಯರು ಮುಂದಿನ ವರ್ಷಗಳಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಈ ಒಂದು ಭಾಗದ ವಿಎಸ್ಎಸ್ಎನ್ ಸೊಸೈಟಿಯಲ್ಲಿರ್ತಕ್ಕಂಥ ವ್ಯಾಪ್ತಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಒಂದು ಕೆಲಸವನ್ನು ಮಾಡಿ ಅವರು ಒಂದು ಕಾರ್ಯಚತುರತೆಯನ್ನು ನಿರೂಪಿಸ್ತಾರೆ. ಇನ್ನು ಚುನಾವಣೆ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಬಿಜೆಪಿ ಬೆಂಬಲಿತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಬಿಜೆಪಿ ಮುಖಂಡರಾದ ವಿ. ವೆಂಕಟಶಿವಾರೆಡ್ಡಿ, ಜೆಪಿ ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ಇತರರು ಜಯಗಳಿಸಿದ ನಿರ್ದೇಶಕರನ್ನು ಅಭಿನಂದಿಸಿದರು. ಆರ್. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.
ಧನ್ಯವಾದ.